ಅದೇ ಹುಡುಗಿನ ಮದುವೆ ಆಗಿಯಾ? ಅರ್ಥಾಯ್ತಾ? ಮತ್ತೆ ಇನ್ನೇನು ಪ್ಲಾನ್ ಮಾಡಿದ್ಯಾ? ಏನು ಪೊಲೀಸ್ ಮಾಡೋದು ಅದು ಮಾಡೋದು ಈ ಕತೆ ಮಾಡಿದ್ರೆ ಮತ್ತೆ ಗಡಿಪಾರು ಮತ್ತೆ ಗೂಂಡ ಎಲ್ಲ ಆಗ್ತದೆ. ಆಯ್ತಾ? ಕರೆಕ್ಟಾಗಿ ಇರಲಿ, ಬೇರೆ ಬೇರೆ ತಗೊಳ್ರಿ. ಇಮ್ಮಿಡಿಯೇಟ್ಲಿ ಸಪೋರ್ಟ್ ಮಾಡಿದ್ವಿ. ಅರ್ಥ ಆಯ್ತಾ? 25 ಕೇಸ್ ಅಂದ್ರೆ ನೀನು ಬರೀ ರಿಯಲ್ ಎಸ್ಟೇಟ್ ಮಾಡ್ತಿರೋದು ಜಲ್ದಿ ಮೋಸ ಮಾಡ್ತಾ ಇದೆಯಾ? ಬಾಯ್ ಮುಚ್ಚಿ 25 ಸುಮ್ಮನೆ ಆಗ್ಬಿಡ್ತಾವ ನಿನ್ಮೇಲೆ. ಒಂದು ಕಥೆನೇ ಅದಾಗಿದೆ ಬೆಳಿಗ್ಗೆ ಎದ್ರೆ ಮತ್ತೆ ಎಲ್ಲರದು ವಿಚಾರಣೆ ಮಾಡಿದ್ವಿ. ಈಗ ಕೊನೆ 10 ವರ್ಷಕ್ಕೆ ನಾವು ಇಲ್ಲೇ ಇನ್ಸ್ಪೆಕ್ಟರ್ಗಳಿಗೆ ಹೇಳಿದ್ವಿ, ಅದನ್ನು ರೆಡಿ ಮಾಡಿ ಕ್ಲೋಸ್ ಮಾಡಿಸ್ತೀವಿ. ಸದ್ನಡತೆಯಿಂದ ಇರೋರಿಗೆ ಯಾರು ಮತ್ತೆ ಜಮೀನು ಕೇಸ್ಗಳಲ್ಲಿ ಇನ್ವಾಲ್ವ್ ಆಗೋದು, ಸಿವಿಲ್ ಮ್ಯಾಟರ್ಗಳಲ್ಲಿ ಇನ್ವಾಲ್ವ್ ಆಗೋದು, ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿ ಜನರಿಗೆ ನಿಮ್ಮ ಬೀಟಲ್ಲಿ ಮನೆ ಮನೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿನೂ ಮಾಹಿತಿ ಸಂಗ್ರಹಿಸಿ ಬಂದು ಅವರು ಬುಕ್ಕದಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಈಗ ಇತ್ತೀಚೆಗೆ ಯಾರ್ಯಾರು ಹೊಸ ಫೋಟೋಗಳೇ ಇಲ್ವೋ ಅಂಥವ್ರು ಫೋಟೋ ತಕ್ಕೊಳ್ಳಿ. ಯಾರು ಆಬ್ಸೆಂಟ್ ಆಗಿದ್ದಾರೋ ಮತ್ತೆ ನೆಕ್ಸ್ಟ್ ವೀಕ್ ಅವ್ರನ್ನೂ ಕಾಲ್ ಮಾಡ್ತೀವಿ. ಎನ್ಕ್ವೈರಿಗೋಸ್ಕರ ಕರೆಸಿದ್ದೀವಿ. ನಿಮ್ಮ ಚಲನವಲನಗಳು ನಿಗಾ ಇಡಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮಿಂದ ಸಮಾಜಕ್ಕೆ ತೊಂದರೆ ಆಗಬಾರ್ದು, ಜನ ನೆಮ್ಮದಿಯಾಗಿರಬೇಕು ಅಂತಂದರೆ ನಿಮ್ಮ ಮೇಲೆ ನಾವು ಕಂಪಲ್ಸರಿ ವಾಚ್ ಇಡಲೇಬೇಕಾದ ಅನಿವಾರ್ಯತೆ ಇದೆ. ಒಳ್ಳೆಯ ನಡತೆಯಿಂದ ಯಾರು ಇರ್ತೀರೋ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಮತ್ತು ಅವ್ರಿಗೆ ಸಮಾಜದಲ್ಲಿ ಒಳ್ಳೆಯ ತನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತು ನೀವು ದುರ್ವರ್ತನೆ ಮಾಡಿದ್ರಿ, ದುಂಡಾವರ್ತನೆ ಮಾಡಿದ್ರಿ ಮತ್ತು ನಿಮಗೆ ಬಿಡಲ್ಲ ನಾವು. ಸೊ ಇಷ್ಟೇ ಹೇಳ್ತಾನೆ. ನಮ್ಮ ಆಫೀಸರ್ಸ್ ಯಾರಾದರೂ ಮಾತಾಡೋದ್ರೆ ಮಾತಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.